ಮೈಸೂರು ನಗರ ವಿರುದ್ಧ ಪ್ರಾಧಿಕಾರ ಮೋಡಾ ಹಗರಣ ಈಗ ಗಂಭೀರ ಸ್ವರೂಪವನ್ನ ಪಡೆದುಕೊಳ್ತಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಲಭಿಸಿದಂತಾಗಿದೆ. ಪ್ರಕರಣದ ಸಂಬಂಧ ಮಾಜಿ ಸಿಎಂ ಬಿಎಸ್ವೈ ಸೇರಿ ಬಿಜೆಪಿಯ ಬಹುತೇಕ ನಾಯಕರು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮೇಲೆ ಮುಗಿಬಿದ್ದಿದ್ದಾರೆ. ತಾಕತ್ತಿದ್ರೆ ವಿಧಾನಸಭೆ ವಿಸರ್ಜಿಸಿ ಚುನಾವಣೆಗೆ ಬನ್ನಿ. ಮೋಡಾ ಅಕ್ರಮದಲ್ಲಿ ಸಿಎಂ ಕುಟುಂಬ ಶಾಮೀಲಾಗಿದೆ. ಮುಖ್ಯಮಂತ್ರಿಯವರಿಂದಲೇ ಅಕ್ರಮ ಆಗಿದೆ. ಇದರ ಬಗ್ಗೆ ನೀವು ಜನರಿಗೆ ಮನದಟ್ಟು ಮಾಡಬೇಕಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿ ಜನವಿರೋಧಿಯಾಗಿ ಅಧಿಕಾರದಲ್ಲಿ ಮುಂದುವರಿಯಲು ಯಾವುದೇ ನೈತಿಕತೆ ಕಾಂಗ್ರೆಸ್ಗಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ತಾಕತ್ತಿದ್ರೆ ವಿಧಾನಸಭೆಯನ್ನು ವಿಸರ್ಜಿಸಿ ಚುನಾವಣೆಗೆ ಬನ್ನಿ ಎಂದು ಬಿಎಸ್ ಯಡಿಯೂರಪ್ಪ ಮಾಜಿ ಸಿಎಂ ಅವರು ಹೇಳಿದ್ದಾರೆ. ಸಿಎಂ ಅವರ ಪತ್ನಿ ಅರ್ಜಿ ಸಲ್ಲಿಸಿದ ಬಳಿಕ ಮೂಡಾ ಅಧ್ಯಕ್ಷ ಮತ್ತು ಆಯುಕ್ತರು 50-50 ಅನುಪಾತದಲ್ಲಿ ನಿವೇಶನ ನೀಡಿದ್ದಾರೆ. ಇದರಿಂದ ಮೂಡಾಗೆ ನಷ್ಟವಾಗಿದೆ. 50-50 ಮಾಡುವುದಾದರೆ ಸರ್ಕಾರಕ್ಕೆ ಕಳುಹಿಸಿ ಒಪ್ಪಿಗೆ ಸಿಕ್ಕಿ ಆದೇಶವಾಗಬೇಕು. ಅಕ್ರಮವಾಗಿ ಅವರೇ ಹಂಚಿಕೆ ಮಾಡಿಕೊಂಡಿದ್ದಾರೆ. ಹಗರಣದ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು. ಆಗಷ್ಟೇ ಸತ್ಯ ಹೊರಬರಲಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಆರೋಪಿಸಿದ್ದಾರೆ. ನಮಗೆ 62 ಕೋಟಿ ಪರಿಹಾರ ಕೊಟ್ಬಿಡಿ. ಹೌದು, ಮೋಡಾ 50-50 ಅನುಪಾತದಲ್ಲಿ ನಿವೇಶನ ಹಂಚಿರುವುದೇ ತಪ್ಪು ಎಂದಾದರೆ 62 ಕೋಟಿ ಪರಿಹಾರ ಕೊಟ್ಬಿಡಿ. 50-50ರಲ್ಲಿ ನಿವೇಶನ ಹಂಚುವ ಕಾನೂನು ತಂದದ್ದೇ ಬಿಜೆಪಿಯವರು. ಅವರೇ ಅದನ್ನ ತಪ್ಪು ಎಂದು ವಿರೋಧಿಸಿದರೆ ಹೇಗೆ? ನನ್ನ ಬಾಮೈದುನನ ಹೆಸರಿನಲ್ಲಿದ್ದ 3.16 ಎಕರೆಯನ್ನ ನನ್ನ ಪತ್ನಿಗೆ ಉಡುಗೊರೆಯಾಗಿ ಕೊಟ್ಟಿದ್ದ. ಅದರಲ್ಲಿ ಮೋಡಾದವರು ನಿವೇಶನ ನಿರ್ಮಿಸಿದ್ದಾರೆ. ಕಾನೂನಿನ ಪ್ರಕಾರ ಅದಕ್ಕೆ ಬದಲಿ ಜಮೀನು ಕೊಡಬೇಕಿತ್ತು. ಆ ಪ್ರಕಾರ ಕೊಟ್ಟಿದ್ದಾರೆಂದು ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಮೋಡಾ ಹಗರಣದ ಬಗ್ಗೆ ಈಗಾಗಲೇ ಮುಖ್ಯಮಂತ್ರಿ ಅವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಎಲ್ಲವನ್ನು ಸಿಬಿಐ ತನಿಖೆಗೆ ಕೊಡೋದಾದ್ರೆ ನಮಗಿಲ್ಲೇನ್ ಕೆಲಸ? ನಮ್ಮಲ್ಲಿರೋರು ಪೊಲೀಸ್ ಅಧಿಕಾರಿಗಳೇ ಅಲ್ವೇ? ಅವ್ರ ಮೇಲೆ ಬಿಜೆಪಿಗೆ ನಂಬಿಕೆ ಇಲ್ವೇ? ನಾನು ರಾಜೀನಾಮೆಯನ್ನು ಕೊಡಲ್ಲ, ತನಿಖೆಯನ್ನ ಸಿಬಿಐಗೂ ಒಪ್ಪಿಸಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಖಡಕ್ ಆಗಿ ಬಿಜೆಪಿಗೆ ವಾರ್ನಿಂಗ್ ಮಾಡಿದ್ದಾರೆ. ಮೋಡಾ ವಿರುದ್ಧ ಧ್ವನಿ ಎತ್ತಿರುವಂತಹ ಬಿಜೆಪಿಗೆ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮೈಸೂರಿನಲ್ಲಿ ನನ್ನ ಬಾಮೈದನ ಹೆಸರಿನಲ್ಲಿದ್ದ 3.16 ಎಕರೆಯನ್ನ ನನ್ನ ಪತ್ನಿ ಪಾರ್ವತಿ ಹೆಸರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು ನನ್ನ ಬಾಮೈದ. ಅದನ್ನ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದವರು ಬಡಾವಣೆಗೆ ಅಭಿವೃದ್ಧಿಗೆ ಬಳಸಿಕೊಂಡು ನಿವೇಶನಗಳನ್ನ ನಿರ್ಮಿಸಿದ್ದಾರೆ. ಕಾನೂನಿನ ಪ್ರಕಾರ ಅದಕ್ಕೆ ಬದಲಿ ಜಮೀನನ್ನ ಪರಿಹಾರವಾಗಿ ಕೊಡಬೇಕಿತ್ತು. 2021ರಲ್ಲಿ ಬಿಜೆಪಿಯವರದ್ದೇ ಸರ್ಕಾರ ಅಧಿಕಾರದಲ್ಲಿದ್ದಾಗ ಯಾರದ್ದೇ ಜಮೀನಿನಲ್ಲಿ ಬಡಾವಣೆ ನಿರ್ಮಿಸಿದರೆ ಅದರಲ್ಲಿ 50% ನಿವೇಶನವನ್ನ ಭೂಮಾಲೀಕರಿಗೆ ಕೊಡುವ ಕಾನೂನನ್ನ ತಂದ್ರು. ಅದರ ಪ್ರಕಾರ ನಮಗೂ ಕೊಟ್ಟಿದ್ದಾರೆ. ಜಮೀನಿನ ಬೆಲೆ ಕೋಟ್ಯಾಂತರ ಆಗಲಿದೆ. ಅದರಲ್ಲೂ ಅನ್ಯಾಯ ಆಗಿತ್ತು. ಆದ್ರೂ ನಾನು ಕೇಳಲು ಹೋಗಿರಲಿಲ್ಲ. ಆಗ ನಾವೇನು ಅಧಿಕಾರದಲ್ಲಿ ಇರಲಿಲ್ಲ ಎಂದರು. ಮಾಜಿ ಸಚಿವ ಸಾರಾ ಮಹೇಶ್, ಜಿಟಿ ದೇವೇಗೌಡ ಕೂಡ 50-50 ಅನುಪಾತದಲ್ಲಿ ನಿವೇಶನ ಪಡೆದಿದ್ದಾರೆ. ಬಿಜೆಪಿ ಜೊತೆ ಸೇರಿಕೊಂಡಿರುವುದರಿಂದ ಅದರ ಬಗ್ಗೆ ಅವರ್ಯಾರು ಮಾತನಾಡ್ತಿಲ್ಲ ಎಂಬುದನ್ನು ಸಿಎಂ ಅವರು ಉಲ್ಲೇಖಿಸಿದ್ದಾರೆ. ವಾಲ್ಮೀಕಿ ನಿಗಮ ಪ್ರಕರಣದಲ್ಲಿ ಬೇರಾರು ಪ್ರತಿಕ್ರಿಯಿಸಬೇಡಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಪ್ರಕರಣ ವಿಚಾರದಲ್ಲಿ ಎಲ್ಲರೂ ಪ್ರತಿಕ್ರಿಯಿಸುವುದು ಬೇಡ ಅಂತ ಸಹ ಹೇಳಿದ್ದಾರೆ. ಮೋಡಾ ಪ್ರಕರಣ ಸಿಬಿಐ ತನಿಖೆಗೆ ಕೊಡುವ ಅವಶ್ಯಕತೆ ಕಾಣ್ತಿಲ್ಲ. 50-50 ಅನುಪಾತದಲ್ಲಿ ನಿವೇಶನ ನೀಡುವುದನ್ನು ರದ್ದು ಮಾಡಿ ನಮ್ಮದೇ ಸರ್ಕಾರ 2023ರಲ್ಲಿ ಆದೇಶಿರುವುದು ನಿಜ. ಅದು ಈಗ ಆಗಲ್ಲ. ಅಲ್ಲಿ ನಮಗೆ ಸೇರಿದ 3.16 ಎಕರೆ ಜಾಗವಿತ್ತು. ಇದರ ಮಾರುಕಟ್ಟೆ ದರ 62 ಕೋಟಿ ರು. 1 ಎಕರೆ ಎಂದರೆ ಸುಮಾರು 44,000 ಚದರಡಿ ವಿಸ್ತೀರ್ಣ. ನಮಗೆ 14 ನಿವೇಶನ ಮಾತ್ರ ಕೊಟ್ಟಿದ್ದಾರೆ. ಅಂದರೆ 38,264 ಚದರಡಿಯಷ್ಟೇ ನಮಗೆ ಕೊಟ್ಟಂತಾಗಿದೆ. ಅದು ತಪ್ಪು ಎನ್ನುವುದಾದರೆ ನಮ್ಮ 62 ಕೋಟಿ ರು ಪರಿಹಾರವನ್ನು ಕೊಟ್ಟು ಬಿಡಿ. ಆ ಜಾಗವನ್ನು ಮೂಡಾದವರೇ ಇಟ್ಕೊಳ್ಳಿ ಎಂದು ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬದವರೇ ಶಾಮೀಲಾಗಿರುವಂತಹದ್ದು, ಮುಖ್ಯಮಂತ್ರಿಗಳ ಕೈವಾಡ ಇರುವಂತಹದ್ದು, ಮುಖ್ಯಮಂತ್ರಿ ಕಣ್ಮುಂದೆ ಇದು ನಡೆದಿದೆ. ಅಕ್ವೈರ್ ಆಗಿಲ್ಲ ಈ ಜಮೀನು. ನಿಜವಾಗಿ ನೋಡಕ್ ಹೋದ್ರೆ ಈ ಜಮೀನೇ ಅಕ್ವೈರ್ ಆಗಿಲ್ಲ, ಡಿನೋಟಿಫೈ ಆಗೈತೆ. ಮತ್ತೆ ಪ್ರತಿಷ್ಠಿತ ಜಮೀನ ಹೆಂಗೆ ಲೇಔಟ್ ಮಾಡ್ತಾರೆ? ಈ ಲೇಔಟ್ ಮಾಡಿದ್ಮೇಲೆ ಇಷ್ಟು ದಿನ ಅದನ್ನ ನೋಡ್ಕೊಂಡ್ರೆ ಹೆಂಗ್ ಬಿಟ್ಟಿದ್ರು? ಹೆಂಗ್ ಸಾಧ್ಯ? ಈ ಹಲವಾರು ಡೌಟ್ಗಳು, ಹಲವಾರು ಅನುಮಾನಗಳು ಇದರಲ್ಲಿ ಕಾಡ್ತಾ ಇದೆ. ಅದರಿಂದ 50-50 ಅನ್ನೋದೇ ದೊಡ್ಡ ಅಕ್ರಮ. ಮುಖ್ಯಮಂತ್ರಿಗಳೇ, ನೀವು ನಿಮ್ಮ ಪರಿಶುದ್ಧತೆಯನ್ನ ಸಾಬೀತುಪಡಿಸೋದಕ್ಕೆ ರಾಜೀನಾಮೆ ಕೊಡಿ. ನಿಮ್ಮ ಸರ್ಕಾರ ಭ್ರಷ್ಟ ಸರ್ಕಾರ ಅಲ್ಲ ಅನ್ನೋದನ್ನ ಸಾಬೀತುಪಡಿಸೋದಕ್ಕೆ ರಾಜೀನಾಮೆ ಕೊಡಿ. ಬಿಜೆಪಿ ನಾಯಕರಿಗೆ ಸಿಎಂ ಉಪಯೋಗ ಆಗಿದೆಯೋ ಇಲ್ವೋ ಅಂತೇಳಿ ನೋಡಕ್ಕೆ ಎಂಕ್ವೈರಿ ಮಾಡ್ತಾ ಇದ್ದೀವಿ. ನಂಬರ್ 1. ನಂಬರ್ 2, ಎಲ್ಲ
ಇದನ್ನ ಸೈಟ್ಗಳನ್ನ ಈಗ ಕೊಟ್ಟಿದ್ದೀವಲ್ಲ, ಮೂಡೋದಿಂದ ಕೊಟ್ಟಿದ್ದಾರಲ್ಲ, ಅವ್ರನ್ನ ಅಮಾನತ್ನಲ್ಲಿ ಇಟ್ಟಿದ್ದಾರೆ. ಇನ್ನು ವೇರ್ ಇಸ್ ದಿ ಲಾಸ್ಟ್ ಟು ದಿ ಗೌರ್ಮೆಂಟ್? ಈ ಅವ್ರ ಯಾರ ಕಾಲದಲ್ಲಿ ಇವೆಲ್ಲ ಸೈಟ್ಗಳನ್ನು ಹಂಚಿಕೆ ಮಾಡಿದ್ರು ಅವನ್ನೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀವಿ. ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಸೀನಿಯರ್ IAS ಆಫೀಸರ್ಗಳಲ್ಲಿ ಎಂಕ್ವೈರಿ ಮಾಡಿಸ್ತಾ ಇದ್ದೀವಿ. ಎಲ್ಲರೂ CBI ಕೊಡಿ ಅಂತ ಯಾಕೆ ಕೇಳ್ತಾ ಇದ್ದಾರೆ? ಯಾಕ್ರಿ CBI ಕೊಡಿ ಅಂತ ಕೇಳ್ತೀವಿ? ನೀವು ಅವ್ರು ಹೇಳಿದ್ರು ಅಂತ ಕೇಳ್ತಾ ಇದ್ದೀರಿ. ಯಾಕೆ CBIಗೆ ಯಾಕೆ ಕೊಡಬೇಕು? ಯಾಕ್ರಿ ಕೊಡ್ಬೇಕು ಹೇಳಿಯಪ್ಪ? ಈಗ ಸೈಟು ಹಂಚಿ 50-50 ಜಮೀನು ಕೊಟ್ಟವರಿಗೆ 50% ಕೊಡಬೇಕು ಸೈಟ್ ಅಂತ ಯಾರು ಮಾಡಿದವರು? BJP.